ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಟ್ ಈಸ್ ಸೆಕೆಂಡ್ ಇನ್ನಿಂಗ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಎ ಐ ನಿಮ್ಮ ಜಾಬನ್ನು ತಗೊಳ್ತಾ ಇದೆಯಾ ಅಥವಾ ಎ ಐ ಬಳಸ್ತಿರೋಂಥ ವ್ಯಕ್ತಿ ನಿಮ್ಮ ಜಾಬ್ನ ತಗೊಳ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಸೊ ಈ ಪ್ರಶ್ನೆ ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಬರ್ತಾ ಇದೆ, ಏನಂದರೆ ಎ ಐ ರೀಪ್ಲೇಸ್ ಮಾಡ್ತಾ ಇದೆ ನಮ್ಮ ಜಾಬುಗಳನ್ನ ಅಂತ. ಇಫ್ ಯು ಆರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಕೌಂಟೆಂಟು, HR ಪ್ರೊಫೆಷ್ನಲ್ಲು, ಡಿಸೈನರ್ಸು, ಎಲ್ಲರೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ನಾನು ನಿಮಗೆ ಫಿಯರ್ ಕ್ರಿಯೇಟ್ ಮಾಡೋದಕ್ಕಾಗಲಿ ಅಥವಾ ಇಲ್ಲ ನಿಮ್ಮ ಜಾಬ್ ಹೋಗ್ಬಿಡುತ್ತೆ ಅನ್ನೋದಕ್ಕಾಗಲಿ ಹೇಳ್ತಾ ಇಲ್ಲ. ಬಟ್ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಟುಡೇಸ್ ರಿಯಾಲಿಟಿ. ಸೊ ಇವತ್ತಿನ ನಮ್ಮ ಇದನ್ನು ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಈ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಎಲ್ಲನೂ ಚೇಂಜ್ ಆಗ್ತಾ ಬಂತು. ಸೊ ಒಂದೊಂದು ಚೇಂಜ್ ಆದಾಗಲೂ ಕೂಡ ಸ್ವಲ್ಪ ಜನ ಅದರಲ್ಲಿ ಕಷ್ಟ ಅನುಭವಿಸಿದ್ರು, ಸ್ವಲ್ಪ ಜನ ಅದರಿಂದ ಅಡ್ವಾಂಟೇಜಸ್ಸು ತೊಗೊಂಡಿದ್ದಾರೆ. ಆದರೆ ಮೊದಲು ಕಂಪ್ಯೂಟ್ರ್ ಬಂದಾಗ ಯೋಚನೆ ಮಾಡಿ, ಕಂಪ್ಯೂಟ್ರ್ ಬಂದಾಗ ತುಂಬ ಜನ ರೀಪ್ಲೇಸ್ ಆಗುತ್ತೆ ಅಂದರು. ಆದರೆ ಕಂಪ್ಯೂಟ್ರ್ ಯಾರ್ಯಾರು ಕಲ್ತರು ಅವ್ರಿಗೆ ಜಾಬ್ ಸಿಕ್ತು. ಇಲ್ಲಿ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಬೇಕು, ಯಾವಾಗಲೂ ಲರ್ನಿಂಗ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಕೆಲಸ ಹೋಗಲ್ಲ. ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ ಲರ್ನ್ ಮಾಡೋದಕ್ಕೆ, ಆವಾಗ ನಮ್ಮ ಕೆಲಸ ಹೋಗ್ಬಿಡುತ್ತೆ. ಸೊ ಪ್ರತಿ ರಿವ್ಯಾಲ್ಯೂಯೇಷನಲ್ಲೂ ಒಂದು ಲರ್ನಿಂಗ್ ಇರುತ್ತೆ. ಆ ಲರ್ನಿಂಗ್ನ ಕಲಿತಾ ಹೋದವ್ರಿಗೆ ಯಾವತ್ತೂ ಕೆಲಸ ಆಗೋಲ್ಲ. ಸೊ ಲೆಟ್ಸ್ ಬಿಗಿನ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದರೆ ಏನೇನು ಮಾಡ್ತಾ ಇದೆ? ಇಮೇಲ್ ಬರೀತಾ ಇದೆ, ರಿಪೋರ್ಟ್ಸ್ ಜನರೇಟ್ ಮಾಡ್ತಾ ಇದೆ, ಪ್ರೆಸೆಂಟೇಷನ್ಸ್ ಮಾಡ್ತಾ ಇದೆ, ಕೋಡಿಂಗ್ ಮಾಡ್ತಾ ಇದೆ, ಇಮೇಜು ಜನ್ರೇಷನ್ಸ್ ಇರ್ಬೋದು, ಕಸ್ಟಮರ್ ಸಪೋರ್ಟ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದೆ, ಮತ್ತು ನಾವು ಯಾವುದೇ ಒಂದು ಫಾರ್ಮೆಟ್ ಕೇಳಿದ್ರು ಅದನ್ನು ಕೊಡ್ತಾ ಇದೆ. ಸೊ ಇಷ್ಟು ಕೆಲಸ ಆಲ್ರೆಡಿ ಎ ಐ ಮಾಡ್ತಾ ಇದೆ. ಆದರೆ ಇದೆಲ್ಲ ನಾವು ಮಾಡೋದಕ್ಕೆ 1 ಗಂಟೆ 2 ಗಂಟೆ ತುಂಬ ಬ್ರೈನ್ನ ಯೂಸ್ ಮಾಡ್ತಾ ಇದ್ವಿ. ಅದು ಇವತ್ತು ಚಿಟಿಕೆ ಹೊಡೆಯೋಷ್ಟರಲ್ಲಿ ಕೆಲಸ ಆಗ್ಬಿಡ್ತಾ ಇದೆ. ಸೊ ಇದೆಲ್ಲ ನಾವು ಮಾಡ್ತಾ ಇರೋದು ಎಂತಕ್ಕೆ ಅಂದರೆ ಕೆಲಸದ ಟೈಮ್ನ ಸೇವ್ ಮಾಡೋದಕ್ಕೆ. ಸೊ ಅದನ್ನು ಇದು ಸ್ಟಾರ್ಟ್ ಮಾಡಿಕೊಂಡು ಈಗ ಅದು ನಮ್ಮ ಕೆಲಸಕ್ಕೆ ಬರ್ತಾ ಇದೆ. ಅಂದರೆ ನಮ್ಮ ಕೆಲಸನೇ ರೀಪ್ಲೇಸ್ ಮಾಡೋ ಅಷ್ಟಕ್ಕೆ ಬೆಳೀತಾ ಇದೆ. ಸೊ ಸತ್ಯ ಏನಂದರೆ, ಈ ಡೆಫಿನೆಟಾಗಿ ಹೇಳ್ಬೇಕು ಅಂದರೆ ಡೇಟಾ ಎಂಟ್ರಿ, ಬೇಸಿಕ್ ಕಸ್ಟಮರ್ ಸಪೋರ್ಟ್ಸು, ರೂಟೀನ್ ರಿಪೋರ್ಟ್ ಜನ್ರೇಷನ್ಸು, ಬೇಸಿಕ್ ಕಂಟೆಂಟ್ ರೈಟಿಂಗ್ಸು, ಸಿಂಪಲ್ ಗ್ರಾಫಿಕ್ ಡಿಸೈನ್ಸು ಮತ್ತು ಡಾಕ್ಯುಮೆಂಟೇಷನ್ಸು, ಈ ಥರ ಎಲ್ಲ ಕೆಲಸ ಮಾಡ್ತಿರೋರಿಗೆ ಇದು ಬಹಳ ಕಷ್ಟ ಆಗಿ ಬರ್ತಾ ಇದೆ. ಯಾಕಂದರೆ ಈ ಕೆಲಸ ಎಲ್ಲ ಎ ಐ ತಗೋತಾ ಇದೆ. ಸೊ ಅಲ್ಲಿ ಮನುಷ್ಯರು ಬೇಡ, ಎ ಐ ಸಾಕು ಅಂತ ಅದ್ರ ಕೆಳಗಡೆನೆ ಕೆಲಸ ಮಾಡಿಸ್ಕೊಂಡು ಎಷ್ಟೋ ಕೆಲಸಗಳು ಇವತ್ತು ಹೋಗ್ಬಿಟ್ಟಿದೆ. ಸೊ ಒಂದು ನಾವು ಅರ್ಥ ಮಾಡ್ಕೊಬೇಕು, ಎಷ್ಟೇ ಕಾಂಪ್ಲೆಕ್ಸ್ ಮೇಕಿಂಗು ಅಥವಾ ಕ್ರಿಯೇಟಿವಿಟಿ ಏನೇ ಆದ್ರೂ ಎ ಐ ಎಷ್ಟಾಗುತ್ತೋ ಅಷ್ಟೇ ಮಾಡೋದು. ಆದರೆ ಅಪಾರ್ಟ್ ಫ್ರಮ್ ದಟ್ ಮನುಷ್ಯರೇ ಎಲ್ಲ ಮಾಡೋದು. ಸೊ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಪರ್ಚೇಸ್ ಇಂಜಿನಿಯರು ಹಿಂದೆ ಸಪ್ಲೈಯರ್ 4-5 ಕೊಟೇಶನ್ನ ಕಂಪ್ರೈಸ್ ಮಾಡಬೇಕಾದ್ರೆ ಒಂದು ಮಿನಿಮಮ್ 6 ಗಂಟೆ ತಗೊಳ್ಳೋರು. ಇವತ್ತು ಎ ಐ ಅದಕ್ಕೆ ನೀವು ಡ್ರಾಫ್ಟ್ ಕೊಟ್ಬಿಟ್ರೆ ವಿತಿನ್ 15 ಮಿನಿಟ್ಸಲ್ಲಿ ಯಾರು ಜಾಸ್ತಿ ಕೊಡ್ತಾ ಇದ್ದಾನೆ, ಎಲ್ಲಿ ಅವನು ಕಡಿಮೆ ಕೊಡ್ತಾ ಇದ್ದಾನೆ, ಯಾವ ಬೇಸಿಕಲ್ಲಿ ಯಾರು ಕಡಿಮೆ ಕೊಡ್ತಾರೆ ಜಾಸ್ತಿ ಕೊಡ್ತಿರೋದನ್ನ ಹೇಳ್ಬಿಡುತ್ತೆ. ಆದರೆ ರಿಮೆಂಬರ್ ಮಾಡಿ, ಆ ಸಪ್ಲೈಯರ್ ಜೊತೆ ನೆಗೋಸಿಯೇಷನ್ ಆಗಲಿ, ಕ್ವಾಲಿಟಿ ರಿಸ್ಕ್ ಆಗಲಿ, ಅಥವಾ ಅವರು ಮಾಡ್ತಿರೋಂಥ ಪ್ರಾಡಕ್ಟು ಯಾವ ರೀತಿ ಇದೆ ಅಂತ ಮನುಷ್ಯನೇ ನೋಡಬೇಕೆ ಹೊರತು ಎ ಐ ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ಮನುಷ್ಯ ಎ ಐ ಹೆಲ್ಪ್ ತಗೋತಾ ಇದ್ದಾನೆ ಹೊರತು ಬಟ್ ಮನುಷ್ಯನೇ ಡಿಸೈಡ್ ಮಾಡ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆ ಮನುಷ್ಯಂಗೆ ಎ ಐ ಕಲಿತು ಆ ಎ ಐ ಜೊತೆ ಕೆಲಸ ಮಾಡೋ ಥರ ಈಸಿ ಆಗಿಬಿಟ್ರೆ ಡೆಫಿನೆಟಾಗಿ ಆ ಕೆಲಸ ಅವನ ಹತ್ರನೇ ಉಳ್ಕೊಳ್ಳುತ್ತೆ. ಅದೇ ಅವ್ನು ಎ ಐ ಕಲೀಲಿಲ್ಲ ಅಂದರೆ ಅವನ ಕೆಲಸ ಹೋಗ್ಬಿಡುತ್ತೆ. ಸೊ ಇದೇ ಈ ಒಂದು ಮಾತಿನ ಅರ್ಥ. ಇದು ತುಂಬ ಇಂಪಾರ್ಟೆಂಟ್. ಎ ಜೊತೆ ಕಾಂಪೀಟ್ ಮಾಡೋದು ಬೇಡ, ಎನ ಯೂಸ್ ಮಾಡೋ ವ್ಯಕ್ತಿಯಾಗಿ ಬದಲಾಗಬೇಕು ನಾವು. ಯಾಕಂದರೆ
ನಾನು ಎ ಐ ಮಾಡೋ ಕೆಲಸ ಎಲ್ಲ ಮಾಡ್ತೀನಿ ಅಂತ ಹೋದರೆ ಆಗೋದಿಲ್ಲ. ಯಾಕಂದರೆ ಎ ಐ ರೀಪ್ಲೇಸ್ ಮಾಡ್ತಾ ಹೋಗ್ತಾ ಇದೆ. ಆದರೆ ಎ ಐನ ಯೂಸ್ ಮಾಡೋದು, ಅದಕ್ಕೆ ಕೊಡುವಂಥ ಪ್ರಾಂಪ್ಟ್ಸ್ನ ಯೂಸ್ ಮಾಡೋದು ಬರೋರಿಗೆ ಇವತ್ತು ಭಾಳ ವ್ಯಾಲ್ಯೂ ಇದೆ. ಸೊ ಕೋಡಿಂಗ್ ಕಲಿಬೋದು. ಸೊ ಎ ಐ ವಿಲ್ ರೀಪ್ಲೇಸ್ ಮೀ ಅನ್ನೋದಕ್ಕಿಂತ ಹೌ ಕ್ಯಾನ್ ಐ ಯೂಸ್ ಎ ಐ ಫಾರ್ 10 ಮಿನಿಟ್ ಮೋರ್ ಪ್ರೊಡಕ್ಟಿವಿಟಿ ಅನ್ನೋದನ್ನ ಕಲಿತ್ರೆ ಡೆಫಿನೆಟ್ ಆಗಿ ನಮ್ಮ ಜಾಬ್ ನಮ್ಮ ಹತ್ರನೇ ಇರುತ್ತೆ. ಸೊ ಈ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಇದು ತುಂಬ ಪವರ್ಫುಲ್ ಈಗಿನ ಒಂದು ಲರ್ನಿಂಗ್ಗೆ. ಸೊ ಎ ಐ ಟೂಲ್ಸ್ ಇವಾಗ ಯಾವ್ಯಾವುದು ಅಂದರೆ ಚಾಟ್ ಜಿ ಪಿ ಟಿ, ಮೈಕ್ರೋಸಾಫ್ಟ್ ಕೋಪೈಲೈಟು, ಗೂಗಲ್ ಜೆಮಿನೈ, ಕ್ಯಾನ್ವಾ ಎ ಐ ಮತ್ತು ನೋಟ್ಬುಕ್ ಎಲ್ ಎಮ್. ಈ ಟೂಲ್ಸ್ನ ಬಳಸೋದನ್ನು ಕಲಿತ್ರೆ ಡೆಫಿನೆಟ್ ಆಗಿ ನಾವು ಮಾಡ್ತಿರೋಂಥ ಕೆಲಸನ ಪ್ರೊಡಕ್ಟಿವಿಟಿಯಾಗಿ ಮಾಡ್ಬೋದು. ಹಾಗೆ ನಾವು ಮುಂಚೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಿದ್ದನ್ನು ಇವತ್ತು ಚಿಟಿಕೆ ಹೊಡೆದ್ರಲ್ಲಿ ಮುಗಿಸಿದ್ರೆ ಡೆಫಿನೆಟ್ ಆಗಿ ನಮ್ಮ ಮೇಲಧಿಕಾರಿಗಳು ಖುಷಿಯಾಗ್ತಾರೆ. ಹಾಗೆ ನಮ್ಮ ಕೆಲಸನೂ ಈಸಿ ಆಗುತ್ತೆ. ಸೊ ಇದರಿಂದ ನಾವು ಬೇರೆ ಕೆಲಸನೂ ಕಲ್ತಂಗಾಗುತ್ತೆ. ಸೊ ದಯವಿಟ್ಟು ಫ್ರೆಂಡ್ಸ್, ಎ ಐನ ಕಲೀರಿ. ಅದ್ರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಡೆಫಿನೆಟ್ ಆಗಿ ಸೊ ಯೂಸ್ ಆಗುತ್ತೆ ಮತ್ತು ಡಿಫಿಕಲ್ಟ್ ಅನ್ನೋದೇ ಇರೋದಿಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಇದು ಮಾಡಬೇಕು. ಸೊ ಕ್ಲಿಯರ್ ಕಮ್ಯುನಿಕೇಷನ್ನ ಎ ರಿಪ್ಲೇಸ್ ಮಾಡೋದು ತುಂಬ ಡಿಫಿಕಲ್ಟ್. ಸೊ ನಾವು ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಬರಿಬೇಕು, ಹಾಗೆ ಎಕ್ಸ್ಪ್ಲೇನ್ ಕ್ಲಿಯರಾಗಿ ಮಾಡಬೇಕು. ಯಾಕಂದರೆ ಇದು ಎ ಐ ಮಾಡೋಕ್ಕಾಗಲ್ಲ. ಇದು ನೀವೇ ಮಾಡಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ. ಫ್ರೆಂಡ್ಸ್, ಕಂಪ್ನಿ ಮನುಷ್ಯರನ್ನೇ ಯಾಕೆ ಹೈರ್ ಮಾಡುತ್ತೆ ಅಂದರೆ, ಯಾಕಂದರೆ ಸಾಫ್ಟ್ವೇರ್ ಮಾಡಿರೋದು ನಾವು, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದು ನಮ್ಮಿಂದಾನೆ. ಯಾಕಂದರೆ ಅದು ಯಾವುದೇ ಒಂದು ಎ ಐ ಅಥವಾ ಸಾಫ್ಟ್ವೇರಿಂದ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಾವು ಯಾವಾಗ ಈ ಎ ಐ ಸಾಫ್ಟ್ವೇರು ಇದರಲ್ಲೆಲ್ಲ ಅಪ್ಡೇಟ್ ಆಗ್ತಾ ಹೋಗ್ತೀವಿ, ನಮ್ಮ ಕೆಲಸಕ್ಕೆ ಕೂತು ಬರಲ್ಲ. ಆದರೆ ನಾವು ಲರ್ನಿಂಗ್ ಮಾತ್ರ ಸ್ಟಾಪ್ ಮಾಡ್ಬೋದು ಅನ್ನೋದೇ ಇದರಲ್ಲಿ ಉಳಿದಿರುವಂಥ ಅಂಶ. ಯಾವಾಗಲೂ ಹೇಳ್ತೀನಿ, ಲರ್ನ್ ಮಾಡ್ತಾನೇ ಹೋಗಿ. ಅಂದರೆ ಎವ್ರಿ ವೀಕು ಒಂದು ಹೊಸ ಸ್ಕಿಲ್ಲು, ಒಂದು ಹೊಸ ಎ ಐ ಟೂಲ್ ಬಗ್ಗೆ ಕಲೀರಿ. ಸೊ ಒಂದು ಹೊಸ ಸರ್ಟಿಫಿಕೇಷನ್. ಯಾಕಂದರೆ ಕಲಿಯೋದು ನಿರಂತರ. ನಾವು ಯಾವಾಗೂ ಇರೋವರೆಗೂ ಕಲಿತಾನೇ ಇರಬೇಕು. ಯಾಕಂದರೆ ಈಗಿನ ಒಂದು ಜೀವನನೇ ಆ ಥರ ಇದೆ. ಸೊ ನೀವು ಯಾವಾಗವರೆಗೂ ಕಲಿತಿರ್ತೀರ, ಆವಾಗ ಈ ಎ ಐ ಆಗಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಲಿ ಏನೇ ಬಂದ್ರೂ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನನ್ನ ಒಂದೇ ಒಂದು ಸಜೆಷನ್ ಏನಂದರೆ, ನಾವು ಎಲ್ಲಿವರೆಗೂ ಎ ಐ ಟೂಲ್ಸ್ ಬಗ್ಗೆ, ಎ ಐ ಒಂದು ಸರ್ಟಿಫಿಕೇಷನ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿತಾ ಹೋಗ್ತೀವಿ, ನಾವು ನಮ್ಮನ್ನು ನಾವು ಸ್ಟ್ರೆಂತ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈಗ ಎಲ್ಲರೂ ನೋಡ್ತಾ ಇರೋಂಗೆ ಈ ಹೊಸ ಬಿಸ್ನೆಸ್ಸು ಅಥವಾ ಏನೇ ಒಂದು ಹೊಸ್ದಾಗಿ ಕಲಿಬೇಕು ಅಂದಾಗ ಚೇಂಜಸ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ಅದನ್ನು ಫಿಯರ್ ಅಂತ ತಗೊಳ್ಳೋ ಬದಲು ಅದನ್ನು ಹೌದು, ಈ ಚೇಂಜಿಂದ ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಎ ಐ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಕಲಿಬೋದು. ಅರ್ಥ ಆಗುತ್ತೆ. ಯಾಕಂದರೆ 25 ವರ್ಷ ಅಥವಾ ಈಗ ಒಂದು 50 ವರ್ಷ ಆಗಿರೋರಿಗೆ ನಾವು ಎ ಐ ಕಲೀರಿ ಅಂದಾಗ ಅವರಿಗೆ ಭಾಳ ಕಷ್ಟ ಆಗುತ್ತೆ. ಆದರೆ ಅದನ್ನು ಒಂದು ಲರ್ನಿಂಗ್ ಥರ ತಗೊಂಡು, ಚಾಲೆಂಜ್ ಥರ ತಗೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಫ್ಯೂಚರ್ ಲೈಫು ತುಂಬ ಖುಷಿ ಖುಷಿಯಾಗಿರುತ್ತೆ. ನಿಮ್ಮ ಜಾಬ್ ಇದು ಸೇಫಾ, ಆದರೆ ನಿಮ್ಮ ಸ್ಕಿಲ್ಲು ಅದ್ರ ರಿಲಿವೆಂಟ್ ಆಗಿರಬೇಕು. ಎ ಇಸ್ ನಾಟ್ ರಿಪ್ಲೇಸಿಂಗ್ ಎವ್ರಿ ವರ್ಕರ್. ಯಾಕಂದರೆ ನಾವು ಜಾಬ್ ಸೇಫು ಅಂತ ಹೇಳಿದ ತಕ್ಷಣ ಇದು ನನ್ನ ಜಾಬಿಗೆ ಬರುತ್ತಾ ಅಥವಾ ಅವ್ರ ಜಾಬಿಗೆ ಬರುತ್ತಾ ಅನ್ನೋದಕ್ಕಿಂತ ಯಾವ ಕಡೆ ಅದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಅದ್ರ ತಕ್ಕನಾಗಿ ನಿಮ್ಮ ಸ್ಕಿಲ್ನ ಬೆಳೆಸ್ತಾ ಹೋಗಿ. ಯಾಕಂದರೆ ಇವತ್ತು ಮ್ಯಾನೇಜ್ಮೆಂಟ್ ಅಂತ ಬಂದರೆ ಅವರು ಎಲ್ಲ ಕೆಲಸಗಳ್ನು ತುಂಬ ಈಸಿಯಾಗಿ ಮಾಡ್ತಾ ಇದೆ. ಆದರೆ ಒಬ್ಬ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋರಿಗೆ ನಟ್ಟು ಬೋಲ್ಟು ಅಥವಾ ಒಂದು ಸ್ಕ್ರೂ ಟೈಟ್ ಮಾಡಬೇಕು ಅಂದರೆ ಅದು ಮನುಷ್ಯರೇ ಮಾಡಬೇಕು, ಎ ಐ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಇದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಮ್ಮ ಅಪ್ಪರ್ ಮ್ಯಾನೇಜ್ಮೆಂಟ್ ಜಾಬ್ಗಳನ್ನ, ಮಿಡಲ್ ಮ್ಯಾನೇಜ್ಮೆಂಟ್ ಜಾಬ್ಗಳನ್ನ. ಸೊ ಫ್ರೆಂಡ್ಸ್, ದಯವಿಟ್ಟು ಈ ಅಪ್ಪರ್ ಮ್ಯಾನೇಜ್ಮೆಂಟು ಮತ್ತು ಲೋಯರ್ ಮ್ಯಾನೇಜ್ಮೆಂಟ್ ಜಾಬ್ಗಳನ್ನ ದಯವಿಟ್ಟು ಅವರು ಎ ಐನ ಕಲೀಲೇಬೇಕು. ಹಾಗೂ ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿಬಿಟ್ಟಿದೆ. ಸೊ
ಇಷ್ಟು ಹೇಳ್ತಾ ಇವತ್ತು ನನ್ನ ಒಂದು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನನಗೆ ಒಂದು ಪ್ರೋತ್ಸಾಹಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಆ, ನಾವು ಕೆರಿಯರು, ಫೈನಾನ್ಸು ಮತ್ತು ಸೆಲ್ಫ್ ಗ್ರೋತ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂಟಿಲ್ ನೆಕ್ಸ್ಟ್ ವೀಕ್, ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.